ಈ ಪೊಸಿಷನ್ ಮಾಡಿರೋದು ಅದನ್ನೇ ಈಗ ನಮಗೆ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಇಲ್ಲ ಯಾವುದು SN1. ಸೊ ನಾನು KOH ಆದ್ರೂ ತಗೊಬಹುದು, ಇಲ್ಲ ಅಂದ್ರೆ KOH ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಅದಾದ್ರೂ ತಗೊಬಹುದು, ಇಲ್ಲ ವೀಕ್ ನ್ಯೂಕ್ಲಿಯೋಫೈಲ್ H2O ಆದ್ರೂ ತಗೊಬಹುದು. ದಟ್ ಡಸಂಟ್ ಮ್ಯಾಟರ್. SN1 ಗೆ KOH ಇದ್ರೂ ರಿಯಾಕ್ಷನ್ ಆಗುತ್ತೆ, H2O ಇದ್ರೂ ರಿಯಾಕ್ಷನ್ ಆಗುತ್ತೆ. So it doesn't depends on the concentration of nucleophile, but that is not in the case of SN2. Okay, ಸರಿ. ಸೊ ಹಾಗಾದ್ರೆ SN2 ತಗೊಂಡಾಗ ನನಗೆ ಎಷ್ಟು ಸ್ಟೆಪ್ ಆಗುತ್ತೆ ರಿಯಾಕ್ಷನ್? ಒನ್ ಸ್ಟೆಪ್. ಒಂದೇ ಸ್ಟೆಪ್ ಅಲ್ಲಿ ಆಗ್ಬಿಡ್ತದಲ್ವಾ? ಸರಿ, ಈಗ SN1 ಆಯ್ತು, SN2 ಆಯ್ತು. ವಾಟ್ ಇಫ್ ಐ ಟೇಕ್ ಸೆಕೆಂಡರಿ ಆಲ್ಕೋಹಾಲ್? ಸಾರಿ, ಸೆಕೆಂಡರಿ ಆಲ್ಕಲೈಡ್ ತಗೊಂಡ್ರೆ ಏನಾಗ್ಬೋದು? ಸೆಕೆಂಡರಿ ತಗೊಂಡಾಗ ಸಿಂಪಲ್, ಕರೆಕ್ಟಾ? ರೈಟ್ ಆರ್ ರಾಂಗ್? ಸೆಕೆಂಡರಿ ತಗೊಂಡಾಗ ಬೋತ್ SN1 and SN2 ಆರ್ ಪಾಸಿಬಲ್, ರೈಟ್? ಎರಡು ಆಗುತ್ತೆ. ಬಟ್ ನಾವಿಲ್ಲಿ ಏನ್ ಯೂಸ್ ಮಾಡ್ತಿದ್ದೆ ನೋಡ್ಕೊಬೇಕು. ಅಂದ್ರೆ ಎರಡು ಕೇಸಲ್ಲಿ KOH ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್, ಬಟ್ ಎರಡು ಕೇಸಲ್ಲಿ H2O ಯೂಸ್ ಮಾಡಕ್ಕಾಗಲ್ಲ. ಓಕೆ, ಸೊ ಇಟ್ ಶುಡ್ ಬಿ ಅವೇರ್ ಆಫ್ ದಟ್ ಥಿಂಗ್. ಕ್ಲಿಯರ್? ಸೊ ಇದೇನು ಡೌಟ್ ಇದೆಯಾ? So now what I am going to do, so this is my question. What's the product? ಪ್ರಾಡಕ್ಟ್ ಏನ್ ಬರುತ್ತೆ ಈಗ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಅಲ್ಲಿ ಎಲ್ರಿಗೂ? ಕ್ವಶನ್ ಇದು BR ಅಂದ್ರೆ ಬ್ರೋಮೋಬೆಂಜಿನ್ ತಗೊಂಡಿದ್ದೀನಿ, ಏಕಸ್ಕೋಚ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀನಿ. ಸೊ ವಾಟ್ ಇಸ್ ಪ್ರಾಡಕ್ಟ್? ಇಸ್ ಅವರ್ ಪ್ರಾಡಕ್ಟ್ Phenol plus KBr. ಓಕೆ. ಸೊ ಇದು ಯಾವ ರಿಯಾಕ್ಷನ್ ಅಂತ ಹೇಳ್ಬೋದಾ ನನಗೆ ನೀವು? SN1 substitution reaction. ಯಾವ್ದ್ರ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದೀನಿ? Halogen. ಇನ್ನು ಸ್ವಲ್ಪ ರಿಕಾಲ್ ಯುವರ್ ಫಸ್ಟ್ ಚಾಪ್ಟರ್. ಅಲೋಕೆನ್ಸ್ ಫಸ್ಟ್ ಚಾಪ್ಟರ್ ರಿಕಾಲ್ ಮಾಡಿ. Nucleophilic substitution reaction. In nucleophilic substitution reaction in that's what I need. Haloarenes ಅಲ್ಲಿ nucleophilic substitution reaction ಮಾಡ್ತಿರೋದು. ಸೊ ಈಗ ಬಂದಿರೋ ಪ್ರಾಡಕ್ಟ್ ಕರೆಕ್ಟ್ ಇದೆಯಾ ನೋಡ್ಕೊಂಬಿಡಿ ಅಲ್ಲ? ಕರೆಕ್ಟ್ ಇದೆ ಅಲ್ವಾ? ಸೊ ಯಾರಾದ್ರೂ ಇದ್ದೀರಾ ಇಲ್ಲಿ? ಸರ್ ಇದು ಬರ್ದಿರೋ ಪ್ರಾಡಕ್ಟ್ ತಪ್ಪು ಅನ್ನೋರು ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ಹೇಳಿ.
Still, you people have doubt, I guess. You're still thinking whether what I told is right or wrong. See, obviously, what you have said is going to be wrong. Can anyone say why it is wrong? ಸರ್ ಇದು ನಾರ್ಮಲ್ ಕಂಡೀಷನ್ ಅಲ್ಲಿ ಆಕಾರ ಆಗೋದಿಲ್ಲ. Absolutely. See, I have not mentioned any temperature or pressure here, and I have mentioned only aqueous KOH here. ನಾವು ಆಲೋರೆನ್ಸ್ ಅಲ್ಲಿ ಓದಿದೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಲೋರೆನ್ಸ್ ಅಲ್ಲಿ ಈಸಿಯಾಗಂತೂ ಆಗಲ್ಲ. ಅಲ್ಲಿಗೆ ನಾವು ಟೆಂಪರೇಚರ್, ಪ್ರೆಷರ್ ಅಥವಾ ಯಾವ್ದಾದ್ರು ರಿಂಗ್ ಆಕ್ಟಿವೇಟರ್ಸ್ ಕೊಡಬೇಕು ಅಂತ. ಕ್ಲಿಯರ್? ಸೊ ನೀವು ನೋಡಿ ಅಬ್ಸರ್ವ್ ಮಾಡ್ಬೇಕು ಅದಕ್ಕೆ ಕ್ವಶನ್ಸ್ ನ, ಅದರಲ್ಲಿ ಟೆಂಪರೇಚರ್, ಪ್ರೆಷರ್ ಫ್ಯಾಕ್ಟರ್ಸ್ ಇದಾವ ಅಂತ. ಓಕೆ, ಸೊ ಇಲ್ಲಿ ಏನು ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಯು ಕ್ಯಾನ್ ಸೇ ದೇರ್ ಇಸ್ ನೋ ಪ್ರಾಡಕ್ಟ್ ಫಾರ್ಮೇಶನ್ ಅಟ್ ನಾರ್ಮಲ್ ಕಂಡೀಷನ್ಸ್. Hope you are clear now. So every bit of a reaction is very important in chemistry. So ಅದಕ್ಕೆ ನಾನು ನಿಮಗೆ ಕನೆಕ್ಟಿವಿಟಿ ಇರಬೇಕು, ಸೀಕ್ವೆನ್ಷಿಯಲ್ ಕನೆಕ್ಟಿವ್ ಇರಬೇಕು ಫ್ರಮ್ ಫಸ್ಟ್ ಚಾಪ್ಟರ್ ಟು ಲಾಸ್ಟ್ ಚಾಪ್ಟರ್. ಅದಕ್ಕೆ ಐ ಸ್ಟಾರ್ಟೆಡ್ ವಿತ್ ದ ಆಲ್ಕೋಹಾಲ್ಸ್. ಸೊ ಈಗ ಕ್ಲಿಯರ್ ಆಗಿದೆ ನಿಮಗೆ? ಎಸ್ ಸರ್. ಓಕೆ, Yes, sir. so that is how we are going to prepare alcohol with taking alkyl halide. Just some simple reaction adu, but now ಈಗ exactly what we have to do is exact topic ಏನಿದೆ ಇವಾಗ ಅದಕ್ಕೆ ಹೋಗ್ಬೇಕು. ಓಕೆ, ಸೊ ಇದು ಫಸ್ಟ್ ಮೆಥಡ್ ಇದೆ ನಮಗೆ, ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಆಲ್ಕೀನ್ಸ್ ಅಂತ. ಸೊ ಆಲ್ಕೀನ್ಸ್ ಯು ಆಲ್ ನೋ. ಸೊ ಅಲ್ಲಿ ನಾವು ಆಲ್ಕೀನ್ಸ್ ನ ಯೂಸ್ ಮಾಡಿಕೊಂಡು ಆಲ್ಕೋಹಾಲ್ ಪ್ರಿಪರೇಷನ್ ಮಾಡೋದ್ರಲ್ಲಿ ನಮ್ಗೆ ಟೋಟಲಿ 3 ಮೆಥಡ್ಸ್ ಇದೆ. ಸೊ ಒಂದು ಫಸ್ಟ್ ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ, ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಅಂತ ಇದೆ ಫಸ್ಟ್ ಮೆಥಡ್. ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್, ಆರ್ ಯು ಕ್ಯಾನ್ ಆಲ್ಸೋ ಟೇಕ್ ಇಟ್ ಆಸ್ ಅನ್ ಆಸಿಡ್ ಕೆಟಲೈಸ್ಡ್ ಹೈಡ್ರೋಲಿಸಿಸ್ ಅಂತಾನು ಹೇಳ್ತೀವಿ. ಸೊ ಈ ಕೇಸಲ್ಲಿ ನಾವು ಹೈಡ್ರೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಆಡಿಂಗ್ ದ ವಾಟರ್ ಅಂತ. ಹೈಡ್ರೇಷನ್ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಆಡಿಂಗ್ ದ ವಾಟರ್. ಸೊ ಇಲ್ಲಿ ವಾಟರ್ ಆಡ್ ಮಾಡುವಂತದ್ದು 2 ಟೈಪ್ ಇರುತ್ತೆ. ಒಂದು ಡೈರೆಕ್ಟ್ ಆಗಿ ಆಡ್ ಮಾಡುವಂತದ್ದು, ಇನ್ನೊಂದು ಇಂಡೈರೆಕ್ಟ್ ಆಗಿ ಆಡ್ ಮಾಡುವಂಥದ್ದು. ಸೊ 2 ಪ್ರೋಸೆಸ್ ಇರುತ್ತೆ. ಆ 2 ಪ್ರೋಸೆಸ್ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ಸ್. ಸೊ ಫಸ್ಟ್ ಪ್ರೋಸೆಸ್ ಏನ್ ನೋಡ್ತಾ ಇದೀವಿ, ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್. ಇದರಲ್ಲಿ ವಿ ಆರ್ ಫಾಲೋಯಿಂಗ್ ಡೈರೆಕ್ಟ್ ಅಡಿಷನ್. ಓಕೆ, ಡೈರೆಕ್ಟ್ ಅಡಿಷನ್ ಆಫ್ ವಾಟರ್. ಓಕೆ, ಸೊ ಇಲ್ಲಿ ಫಸ್ಟ್ ಏನ್ ಹೇಳಿದ್ರೆ ನೋಡೋದಾದ್ರೆ, ಆಲ್ಕೀನ್ಸ್ ರಿಯಾಕ್ಟ್ಸ್ ವಿತ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆಸ್ catalyst to form alcohols. Next, in case of unsymmetrical alkenes, the addition reaction takes place in accordance with Marconi Kapps rule. So there is no more doubt about Marconi Kapps rule. So unsymmetrical iddaga yav prakara hogutte idu andre Marconi Kapps rule prakara hogutte. So the negative part will be attacked to the carbon containing less hydrogen. So is a reaction. So I'll write this. So I'll observe ಮಾಡೋದು ಫಸ್ಟ್. ಈಗ ಸೆಕೆಂಡ್ ಮೆಥಡ್ ಆಕ್ಚುಲ್ ಆಗಿ ನಾವು ಮಾಡ್ತಿರೋದು ಬೈ ಆಲ್ಕೀನ್. So you are taking an alkene here. Just one simple example first. So illen ಮಾಡ್ತೀವಿ ನಾವು ಹೈಡ್ರೇಷನ್, we have OH. So ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. So ಬಾಂಡ್ ಬ್ರೇಕ್ ಆದಾಗ it follows Marconi Kapps rule. It attacks like this. So ನಮ್ಗೆ ಆಲ್ಕೀನ್ ಇತ್ತು, ಅಲ್ಲಿಂದ ಆಲ್ಕೋಹಾಲ್ ಬಂದಿದೆ. So you can see a OH here. ಆಲ್ಕೀನ್ ಇಂದ ಆಲ್ಕೋಹಾಲ್ ಬಂದಿದೆ. Okay, so ಇದು ಸಿಂಪಲ್ ಮೆಥಡ್.
So idರಲ್ಲಿ as I told direct method ಇದೆ. So direct method ಅಲ್ಲಿ acid catalyzed hydrolysis ಇದೆ. So acid catalyzed hydration ಇದೆ. Indirect method ಅಲ್ಲಿ hydroboration, oxidation ಮತ್ತೆ oxymercuration and demercuration ಅಂತ. ಅದು later on ಹೋಗ್ತಾ explain ಮಾಡ್ತೀವಿ. So first we'll go through what is acid catalyzed hydration. So acid catalyzed hydration ಅಲ್ಲಿ ಅಂದ್ರೆ when alkenes, this alkene reacts with water, with this water in the presence of concentrated sulfuric acid. In the presence of concentrated sulfuric acid. So this is what H2SO4. And addition reaction takes place forming alcohol. ಅಂದ್ರೆ ಏನಾಗ್ತಿದೆ ಇಲ್ಲಿ addition ನೋಡಿ H ಮತ್ತೆ OH addition ಆಗ್ತಿದೆ alkene ಗೆ. So addition reaction ಆಗಿ ಇದರಿಂದ ನಮಗೆ ಆಲ್ಕೋಹಾಲ್ ಬರ್ತಾ ಇದೆ ಅಂತ. So one small example ತಗೊಳ್ಳೋದ್ರೆ let me take ethene. So ನಿಮ್ better understanding ಗೆ we take ethene. So ಇದನ್ನ ಏನ್ ಮಾಡ್ತೀನಿ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀನಿ in the presence of concentrated sulfuric acid. So there is no problem when you are taking symmetrical. ನೀವು HOH ಆಡ್ ಮಾಡೋಂಥದ್ದು symmetrical case ಅಲ್ಲಿ ಪ್ರಾಬ್ಲಮ್ ಇಲ್ಲ. So I'll take this as like this. Ethyl alcohol ಬಂತು. So similarly, let me take another example of this. Then again. Okay. So can you people tell me the product now? 2-propanol. Okay. So isopropyl ಬರುತ್ತೆ 2-propanol. Not isopropyl. So this is CH3. Okay. So ಇಲ್ಲಿ ಗೊತ್ತಾಗ್ತಿದ್ಯಾ H OH ಇತ್ತು OH minus ಇರುತ್ತೆ H plus ಇರುತ್ತೆ. So negative part attached to the carbon containing low yes hydrogen. Number of ಈಗ ಅಟ್ಯಾಚ್ ಆಗಿದೆ. ಸೊ ನಮಗೆ ಈ ಪ್ರಾಡಕ್ಟ್ is done. So ಇದು Markovnikov's addition. Okay. yes sir. Addition of Yes sir. clear ಆಗಿದೆ. Addition of water to unsymmetrical alkene takes place according to what Markovnikov's rule. There is fine. There is no doubt. It's clear ಆಗಿದೆ ಅಲ್ವಾ? Yes sir. Okay. So ಇನ್ನೊಂದು ಹೇಳ್ಬೇಕು ನಿಮ್ಗೆ acid catalyzed hydration ಅಂದ್ರೆ ಏನು? So acid catalyzed hydration ಅಂದ್ರೆ it's nothing but, so here ನಾವೇನ್ ಮಾಡ್ತೀವಿ ಈ acid hydrolysis process ಅಲ್ಲಿ we use acid as a catalyst. Okay, so ಅದು ರಿಯಾಕ್ಷನ್ ನ catalyze ಮಾಡಕ್ಕೆ ಯೂಸ್ ಮಾಡ್ತೀವಿ, ಜೊತೆಗೆ ವಾಟರ್ ನ ಅಡಿಷನ್ ಮಾಡ್ತೀವಿ ಅಷ್ಟೇ. Acid catalyze nothing but acid is going to act as a catalyze or catalysis. Then this in reaction rate na ಆ catalyst ನೋಡ್ಕೊಳ್ಳುತ್ತೆ, ಜೊತೆಗೆ ವಾಟರ್ ಅಡಿಷನ್ ಆಗುತ್ತೆ. So that is what acid catalyzed hydrolysis ಅಥವಾ acid catalyzed hydration. So ಈ acid catalyzed hydrolysis ಅಥವಾ hydration ಅನ್ನೋದು ಏನಿದೆ, this is going to be carried out in the most of the coming reactions. So ಇನ್ನು ಮುಂದೆ ಬರುವಂತಹ ಆರ್ಗಾನಿಕ್ ಕೆಮಿಸ್ಟ್ರಿಲಿ ರಿಯಾಕ್ಷನ್ಸ್ ಅಲ್ಲಿ, so in the many cases we just I am going to say acid catalyzed hydrolysis. So ಅಲ್ಲಿ ಅದೇ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಂದ್ರೆ this is what the process is happening. So you have to remember this. Okay. So now we'll just go through the mechanism of this. So idradu mechanism ಸ್ವಲ್ಪ important ಇದೆ. Okay. So we'll go through the mechanism. Mechanism of acid catalyzed addition of water. I was from there. Just we take it as a mechanism. Okay. So ಈ mechanism ಅಲ್ಲಿ ನಮಗೆ ಟೋಟಲ್ 3 steps ಇರುತ್ತೆ. ಈ mechanism ಗೆ ನಾವು ಒಂದು ನೇಮ್ ಕೊಡ್ತೀವಿ, that is protonation and deprotonation mechanism ಅಂತ.
You are going to study the same mechanism for different compounds thrice in this chapter. 3 times ಬರುತ್ತೆ ಸೇಮ್ ಮೆಕ್ಯಾನಿಸಮ್ 3 times ರಿಪೀಟ್ ಆಗುತ್ತೆ ಬಟ್ ಡಿಫರೆಂಟ್ ಕಾಂಪೌಂಡ್ಸ್ ಜೊತೆ. ಸೊ ಒಂದಕ್ಕೆ ನಾವು ಈ ಮೆಕ್ಯಾನಿಸಮ್ ಕಲ್ತ್ಕೊಂಡ್ರೆ ಇನ್ನೆರಡಕ್ಕೂ ಸೇಮ್ ಮೆಕ್ಯಾನಿಸಮ್ ಆಗುತ್ತೆ. ಓಕೆ, ಸೊ ಫಸ್ಟ್ ಸ್ಟೆಪ್ 1. ಓಕೆ, ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಹೇಳೋದಾದ್ರೆ, ಸೊ ನಿಮ್ಗೆ ಪ್ರೋಟೋನೇಷನ್ ಅಂದ್ರೆ ಗೊತ್ತಿದ್ಯಾ ಏನು ಅಂತ? What is protonation? Addition of hydrogen. ಅಷ್ಟೇ, addition of proton. ನೆಕ್ಸ್ಟ್ ಇನ್ನೊಂದು ಡಿಪ್ರೋಟೋನೇಷನ್ ಅಂದ್ರೆ Removal of hydrogen. Removal of ಪ್ರೋಟಾನ್ ಏನ್ ಆಡ್ ಮಾಡಿರ್ತೀರ ಆ ಪ್ರೋಟಾನ್ ರಿಮೂವ್ ಮಾಡೋದಂತ ಒಂದು. ಇನ್ನೊಂದು ಇಲ್ಲೇ ನೀವು ಅರ್ಥ ಮಾಡ್ಕೊಬೋದೇನು, ಪ್ರೋಟಾನ್ ಅಡಿಷನ್ ಅಂದ್ರೆ ಆ ಪ್ರೋಟಾನ್ ಯಾವ್ದು H+. ಆ H+ ಎಲ್ಲಿಂದ ಬಂತು? ಆಸಿಡ್ ಇಂದ ಬಂತು. ಅಂದ್ರೆ ಫಸ್ಟ್ ಕೆಟಲಿಸ್ ಆಸಿಡ್ ಗೆ ಏನ್ ಮಾಡುತ್ತೆ? H+ ನ ಕೊಡುತ್ತೆ. ಪುನಃ ರಿಯಾಕ್ಷನ್ ಮುಗಿಯೋ ಟೈಮ್ ಅಲ್ಲಿ ಅದೇ H+ ನ ವಾಪಸ್ ತಗೊಳುತ್ತೆ. ಕ್ಲಿಯರ್ ಆಗಿದೆ ಅಲ್ವಾ? ವಿಲ್ ಸಿ ನೋ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ? ಪ್ರೋಟಾನ್ ಜನರೇಷನ್ ಮಾಡ್ಕೊಬೇಕು. ಆ ಪ್ರೋಟಾನ್ ಎಲ್ಲಿದೆ? ಆಸಿಡ್ ಅಲ್ಲಿ ಇದೆ. ಆ H+ ಆಚೆಗೆ ಬರುತ್ತೆ. ಈ ಪ್ರೋಟಾನ್ ಏನ್ ಮಾಡುತ್ತೆ? ಫಸ್ಟ್ ಇಟ್ ಇಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದಿಸ್ ವಾಟರ್. ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಅದ್ರ ಜೊತೆ ರಿಯಾಕ್ಟ್ ಮಾಡಿ ಇಟ್ ಫಾರ್ಮ್ಸ್ ಹೈಡ್ರೋನಿಯಂ ಅಯಾನ್. So the H+ ion from the acid is going to be reacting with the H2O and forms hydronium ion. ಆ ಹೈಡ್ರೋನಿಯಂ ಅಯಾನ್ ಏನ್ ಫಾರ್ಮೇಶನ್ ಆಗುತ್ತೆ? ಅದು ಹೋಗಿ ಆಲ್ಕೀನ್ ಅಲ್ಲಿರುವಂತಹ ಡಬಲ್ ಬಾಂಡ್ ನ ಅಟ್ಯಾಕ್ ಮಾಡುತ್ತೆ. ಆ ಆಲ್ಕೀನ್ ಅಲ್ಲಿರೋ ಡಬಲ್ ಬಾಂಡ್ ನ ಅಟ್ಯಾಕ್ ಮಾಡಿ ಇಟ್ ಫಾರ್ಮ್ಸ್ ಅ ಸ್ಟೇಬಲ್ ಕಾರ್ಬೋಕ್ಯಾಟಯನ್. ಸೊ ಅದು ಫಸ್ಟ್ ಸ್ಟೆಪ್. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಹೈಡ್ರೋನಿಯಂ ಅಯಾನ್ ಜನರೇಟ್ ಮಾಡಿ ಆಯ್ತು. ಈಗ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ಕೀನ್. ಓಕೆ, ಸೊ ದಿಸ್ ಇಸ್ ದ ಆಲ್ಕೀನ್. ಸೊ ಈ ಆಲ್ಕೀನ್ ಏನ್ ಮಾಡ್ತೀವಿ ನಾವು? ಹೈಡ್ರೋನಿಯಂ ಅಯಾನ್. ಓಕೆ, ಸೊ ಈ ಹೈಡ್ರೋನಿಯಂ ಅಯಾನ್. ಸೊ ಇಲ್ಲೇನಾಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ಎಲೆಕ್ಟ್ರಾನ್ ಹೀಗೆ ಶಿಫ್ಟ್ ಆಗುತ್ತೆ. ಸೊ ಈಗ ಶಿಫ್ಟ್ ಆದಾಗ ಇದೇನಾಗುತ್ತೆ? CH3, this CH gets positive. Okay, and this CH2 gets negative. ಈ ಬಾಂಡ್ ನ ನಾವು ಈ ಕಡೆನೂ ಶಿಫ್ಟ್ ಮಾಡಬಹುದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮ್ಗೆ ಪ್ರೈಮರಿ ಕಾರ್ಬೋಕೇಟೈನ್ ಬರುತ್ತೆ, ವಿಚ್ ಇಸ್ ನಾಟ್ ಸ್ಟೇಬಲ್ ಕಂಪೇರ್ ಟು ಸೆಕೆಂಡರಿ. ಇವಾಗ ಬಂದಿರೋದು ನಮ್ಗೆ ಸೆಕೆಂಡರಿ ಕಾರ್ಬೋಕೇಟೈನ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಸೆಕೆಂಡರಿ ಕಾರ್ಬೋಕೇಟೈನ್. So secondary carbocation more stable than tertiary, I mean primary. Okay, adru carbocation trend enide tertiary more stable than secondary and primary. So adike ನಾವು secondary ಬೇಕು. So secondary stable ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಮೂವ್ ಆಗುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ? ಇಲ್ಲಿ ಈ H ಹತ್ರ ಏನಿತ್ತು ಎಲೆಕ್ಟ್ರಾನ್ ಅದನ್ನ ಆಕ್ಸಿಜನ್ ಎಳ್ಕೊಳ್ಳುತ್ತೆ. ಸೊ ಈ H+ ಆಗಿರುವಂತದ್ದು ಇಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ನೌ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಈಸ್ CH3 CH CH3. ಸೊ ದಿಸ್ ಇಸ್ ಕಾರ್ಬೋಕ್ಯಾಟಯನ್. ವಾಟರ್ ಹಾಗೆ ಆಚೆ ಬಂತು, ವಾಟರ್. ಓಕೆ, ಸೊ ದಿಸ್ ಇಸ್ ಸೆಕೆಂಡರಿ ಕಾರ್ಬೋಕ್ಯಾಟಯನ್. ಸೊ ಅಂಡ್ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗೋ ಸ್ಟೆಪ್ ಏನಾಗಿರ್ತದೆ? ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಲ್ವೇಸ್ ಸ್ಲೋ ಆಗಿರುತ್ತೆ. ಸೊ ಕ್ಲಿಯರ್ ಆಗಿದೆ ಅಲ್ವಾ ನಮ್ಗೆ ಫಸ್ಟ್ ಸ್ಟೆಪ್? ಸೊ ಫಸ್ಟ್ ಸ್ಟೆಪ್ ಅಲ್ಲಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ H+ ion from the mineral acid gets attacked to the water and forms a hydronium ion. ಆ ಹೈಡ್ರೋನಿಯಂ ಅಯಾನ್ ಆಲ್ಕಿನ್, ಅನ್ಸಿಮೆಟ್ರಿಕಲ್ ಆಲ್ಕಿನ್ ಇರೋ ಡಬಲ್ ಬಾಂಡ್ ಗೆ ಅಟ್ಯಾಕ್ ಮಾಡಿ ಮೋಸ್ಟ್ ಸ್ಟೇಬಲ್ ಕಾರ್ಬೋಕೇಟೈನ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಅದು ಸ್ಟೆಪ್ 1. ಬರ್ಕೊಂಡಿದ್ದೀರಾ ಸ್ಟೆಪ್ 1? Yes, sir.
Yes, sir. ಎಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ ಬಿಕಾಸ್ ಜಾಸ್ತಿ ಸ್ಟೆಪ್ ಬರೆಯಕ್ಕೆ ಜಾಗ ಸಾಕಾಗಲ್ಲ. ಸೊ ಐ ವಿಲ್ ಬಿ ಎಡಿಟಿಂಗ್ ಇನ್ ಬಿಟ್ವೀನ್. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಟೇಕಿಂಗ್ ದಿಸ್ ಕಾರ್ಬೋಕ್ಯಾಟನ್ ವಿಚ್ ಇಸ್ ಫಾರ್ಮ್ಡ್ ಇನ್ ದ ಫಸ್ಟ್ ಸ್ಟೆಪ್. ಈ ಕಾರ್ಬೋಕ್ಯಾಟನ್ ತಗೊಳ್ಳೋಣ. ಈಗ ಕಾರ್ಬೋಕ್ಯಾಟನ್ ತಗೊಂಡು ಇಲ್ಲಿಗೆ ಈಗ ಅಟ್ಯಾಕ್ ಯಾವ್ದು ಮಾಡುತ್ತೆ ಅಂದ್ರೆ ವಾಟರ್ ಅಟ್ಯಾಕ್ ಮಾಡುತ್ತೆ. ಸೊ ನಮ್ಗೇನು ವಾಟರ್ ಇತ್ತು ಆ ವಾಟರ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡಿ the nucleophile water attacks this carbocation to form a protonated alcohol. Okay, so ಇದು ಎಲ್ಲಿ ಹೋಗಿ ಡೈರೆಕ್ಟ್ ಆಗಿ ಇಲ್ಲಿಗೆ ಅಟ್ಯಾಕ್ ಮಾಡುತ್ತೆ. ಓಕೆ, ಸೊ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಈ ಏನು Sp(C) ಇದೆ ಪ್ಲಸ್ CH+ ಇದೆ, ಇದು sp2 hybridized ಅಂದ್ರೆ ದಿಸ್ ಅಗೇನ್ ಅ ಪ್ಲೇನರ್ ಸ್ಟ್ರಕ್ಚರ್, ಪ್ಲೇನರ್ ಟ್ರಿಗೊನಲ್ ಸ್ಟ್ರಕ್ಚರ್ ಇದು again. So then it forms so ಇಲ್ಲಿಗೆ ಡೈರೆಕ್ಟ್ ಆಗಿ ವಾಟರ್ ಅಟ್ಯಾಕ್ ಆಗಿರುವಂತದ್ದು. So it is going to form a protonated alcohol. ಇದನ್ನು protonated alcohol ಅಂತ ಕರೀತೀವಿ. This is very important. Protonated alcohol. ಈ protonated alcohol ಜಾಸ್ತಿ ಅಸಿಡಿಕ್ ಆಗಿರುತ್ತದೆ. is more acidic. Protonated alcohol is going to be more acidic. So second step clear ಆಗಿದೆ ಎಲ್ರಿಗೂ? ಸೊ ಏನು ನಮಗೆ ಕಾರ್ಬೋಕ್ಯಾಟನ್ ಇತ್ತು ಅದಕ್ಕೆ ವಾಟರ್ ಹೋಗಿ ಆಡ್ ಆಯ್ತು ಅಷ್ಟೇ. ವಾಟರ್ ನ್ಯೂಕ್ಲಿಯೋಫೈಲ್ ಆಗಿ ಹೋಗಿ ಅಟ್ಯಾಕ್ ಮಾಡುತ್ತೆ and it forms a protonated alcohol. ಇಷ್ಟು ಕ್ಲಿಯರ್ ಆಗಿದ್ರೆ ನಾನು ಅಳಿಸ್ತೀನಿ. Yes, sir. Okay. Yes, sir. Yes, sir. So directly now we will move on to the step 3. So step 3 ಅಲ್ಲಿ ನಮಗೆ protonated alcohol ಇತ್ತಲ್ಲ ಅದನ್ನ ಬರ್ಕೊಬೇಕು. CH3 ಸೊ ಇದು ಸ್ಟೆಪ್ 3 ಅಲ್ಲಿ protonated alcohol ಇದೆ. ಇವಾಗ ನೋಡಿ ಫಸ್ಟ್ ನಮಗೆ ಪ್ರೋಟೋನೇಷನ್ ಆಯ್ತು. ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ ಡಿಪ್ರೋಟೋನೇಷನ್ ಆಗ್ಬೇಕು. ಡಿಪ್ರೋಟೋನೇಷನ್ ಅಂದ್ರೆ ಏನಾಗ್ಬೇಕು ಈಗ ನಮ್ಗೆ ರಿಮೂವ್ ಆಗ್ಬೇಕು. ಹೌದು. ಸೊ ಅವಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿದ್ರೆ ನೋಡಿ ಈ ಆಕ್ಸಿಜನ್ ಇದೆ ಇದರಿಂದ ಎಲೆಕ್ಟ್ರಾನ್ ತಗೊಳುತ್ತೆ. ಈ ಎಚ್ ಆದ್ರೂ ತಗೋ ಈ ಎಚ್ ಆದ್ರೂ ತಗೊಂಬೋದು, ನೋ ಪ್ರಾಬ್ಲಮ್. ಅಂಡ್ ದಿಸ್ ಫಾರ್ಮ್ಸ್ ವಾಟ್ CH3 CH OH plus CH3 plus H plus. So this is the last step. So ಇಲ್ಲಿ H plus ಆಚೆಗೆ ಬರುತ್ತೆ ನೋಡಿ. ಇದೇ H plus ನ ಸ್ಟಾರ್ಟಿಂಗ್ ಅಲ್ಲಿ ಕೆಟಲಿಸಿಸ್ ಕೊಟ್ಟಿತ್ತು, ಪುನಃ ಅದೇ H plus ನ ರೀಗೈನ್ ಮಾಡ್ಕೊಳ್ಳುತ್ತೆ. ಸೊ ಕೆಟಲಿಸ್ಟ್ ಅದೇ ಅಷ್ಟೇ ಕೆಲಸ, ರಿಯಾಕ್ಷನ್ ಮಾಡೋಕೆ ಹೆಲ್ಪ್ ಮಾಡುವಂಥದ್ದು ಅಷ್ಟೇ. ಸೊ ಕೆಟಲಿಸ್ಟ್ ರಿಯಾಕ್ಟ್ ಆಗಿ ಪುನಃ ಅದೇ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ ಇಂದ ಅದು ಆಚೆಗೆ ಬರುತ್ತೆ, ಪ್ರಾಡಕ್ಟ್ ಜೊತೆ ಸೇರ್ಕೊಳ್ಳಲ್ಲ ಕೆಟಲಿಸ್ಟ್. ಸೊ ಹಾಗಾಗಿ ಇದು ಆಚೆ ಬರುತ್ತೆ. ಪುನಃ ಈ H plus ಕೆಲಸ ಏನು, ಅಗೇನ್ ಟು ಸ್ಟಾರ್ಟ್ ದ ರಿಯಾಕ್ಷನ್ ಫ್ರಮ್ ದ ಸ್ಟೆಪ್ 1. ಪುನಃ H plus ಏನ್ ಮಾಡುತ್ತೆ, ವಾಟರ್ ಗೆ ಅಟ್ಯಾಕ್ ಮಾಡುತ್ತೆ, ಪುನಃ ಹೈಡ್ರೋನಿಯಂ ಅಯಾನ್ ಫಾರ್ಮೇಶನ್ ಮಾಡುತ್ತೆ, ಆ ಹೈಡ್ರೋನಿಯಂ ಅಯಾನ್ ಪುನಃ ಆಲ್ಕಿನ್ ಗೆ ಅಟ್ಯಾಕ್ ಆಗುತ್ತೆ. ಸೊ ದ ಸೇಮ್ ರಿಯಾಕ್ಷನ್ ಅಗೇನ್ ಪ್ರೊಸೀಡ್ಸ್ ಅಂಟಿಲ್ ಆಲ್ ದ ಕಾನ್ಸಂಟ್ರೇಷನ್ ಆಫ್ ವಾಟರ್ ಗೋಸ್ ಔಟ್. ಸೊ ಆ ತರ ಈ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ಮೂರು ಸ್ಟೆಪ್ ಕ್ಲಿಯರ್ ಆಯ್ತಾ ಎಲ್ರಿಗೂ? Yes, sir. Okay, so there is a mechanism of addition of acid catalyzed hydration of alkenes to alcohol. So idu ಮೂರು ಸ್ಟೆಪ್ ಮೆಕ್ಯಾನಿಸಮ್. These are very important. ಈ ಮೆಕ್ಯಾನಿಸಮ್ ನ ಬೆಟರ್ ಇಫ್ ಯು ಪೀಪಲ್ ಸಿಟ್ ಅಂಡ್ ಸ್ಟಡಿ. ಇವತ್ತು ಅದು NCERT ಟೆಕ್ಸ್ಟ್ ಬುಕ್ ಇದೆ, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಇಲ್ಲಾಂದ್ರೆ ನಾನೀಗ ಬರ್ಸಿರೋದು 3 ಸ್ಟೆಪ್ ಇದೆಯಲ್ಲ, ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರು ಸಾಕು. ದ ಸೇಮ್ ಥಿಂಗ್. ಸೊ ಇದನ್ನ ಬರ್ಕೊಂಡಿರೋರು ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಾವು ಯಾವತ್ತೂ ಒಂದು ನೆನ್ಪಿಟ್ಕೊಬೇಕು, ವೆನ್ ಎವರ್ ವಿ ಆರ್ ರೈಟಿಂಗ್ ಮೆಕ್ಯಾನಿಸಮ್, ನಾನು ಆರೋ ಸಿಂಬಲ್ಸ್ ತೋರಿಸ್ತಾ ಇರ್ತೀನಲ್ಲ, ಆರೋ ಸಿಂಬಲ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಅದನ್ನ ನಾವು ಮ್ಯಾಂಡೇಟರಿ ಯೂಸ್ ಮಾಡ್ಲೇಬೇಕು ಆರೋ ಸಿಂಬಲ್ಸ್.
that arrow symbol also is very important in the indication of during mechanism. Mechanism ಅಲ್ಲಿ ಬೇಕೇ ಬೇಕು ಈ ತರ arrows. ಸೊ ಕ್ಲಿಯರ್ ಆಗಿದೆ ಅಲ್ವಾ ಎಲ್ರಿಗೂ ಈಗ? ಸೊ ಇದು ಫಸ್ಟ್ ಮೆಥಡ್ ಟು ಪ್ರಿಪೇರ್ ಆಲ್ಕೋಹಾಲ್ ಫ್ರಮ್ ಆಲ್ಕಿನ್.